ಅಮರ ಮಧುರ ಪ್ರೇಮ. ಲೇ ಎಳಮಯ್ಯ, ಹೇಳ್ಬೇಡಿ ಯಾರಿಗೂ ಹೇಳ್ಬೇಡಿ ಅಂತ ಇದ್ದಲ್ಲ, ಯಾಕೋ? ಅಜ್ಜಿ, ನನ್ನ ಕನಸಲ್ಲಿ ಯಾರೋ ಪೂರ್ತಿ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು, ಬ್ಲ್ಯಾಕ್ ಗಾಗಲ್ಸ್ ಹಾಕೊಂಡು, ಬ್ಲ್ಯಾಕ್ ಮಾಸ್ಕ್ ಹಾಕೊಂಡು ಒಂದು ಆಕೃತಿ ಬಂದು ಹೆದರ್ಸ್ತಿತ್ತು. ಏನೋ ಪೂರ್ತಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕೊಂಡಿದ್ದಾನೆ ಅಂತ ನಿನ್ನ ಕತ್ಲಲ್ಲಿ ಹೆಂಗೋ ಗೊತ್ತಾಯ್ತು? ಓಹೋ, ಈಗ ಅದು ತುಂಬ ಮುಖ್ಯನಾ? ಸ್ವಲ್ಪ ಬಾಯಿ ಮುಚ್ಕೊಂಡಿರೋ, ನೀನು ಹೇಳಪ್ಪ. ಆ ಕಪ್ಪು ಆಕೃತಿ ನಾನು ಕೇಳಿದಷ್ಟು ದುಡ್ಡು ಕೊಡಲಿಲ್ಲ ಅಂದರೆ ನಿಮ್ಮ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿರೋ ವಿಷಯ ಹೇಳ್ಬಿಡ್ತೀನಿ ಅಂತ ಹೆದರ್ಸ್ತಿತ್ತು. ಅದಕ್ಕೆ ಹೇಳ್ಬೇಡಿ ಅಂತ ಕೂಕೋತಿದ್ದೆ ಅನ್ಸತ್ತೆ. ಓಹೋ, ಗೊತ್ತಾಯ್ತು ಬಿಡು. ನಿನ್ನೆ ರಾತ್ರಿ ಆ ಬ್ಲ್ಯಾಕ್ ಮೇಲರ್ ಕಾಲ್ ಮಾಡಿ ನಾಳೆ ದುಡ್ಡು ತೊಗೊಂಡು ಬಾ ಅಂತ ಹೆದರ್ಸಿದ್ನಲ್ಲ, ಅದಕ್ಕೆ ನಿನಗೆ ಕನಸು ಬಿದ್ದಿರುತ್ತೆ. ಈ ಥರ ಹೆದರ್ಕೊಂಡಿದ್ರೆ ಆಗೋಲ್ವ ಅಮರ್? ಸದ್ಯ ಮಹೇಶ್ವರಿ ಮನೇಲಿಲ್ಲ, ವಾಕ್ ಹೋಗಿದ್ದಾಳೆ. ಇಲ್ಲಾಂದ್ರೆ ನೀನು ಹೀಗೆ ಕೂಗ್ತಿರೋದನ್ನ ನೋಡಿದ್ರೆ ಏನೋ ಅನುಮಾನ ಪಟ್ಟಿರೋಳು. ಆದರೆ ಅವ್ನಿಗೆ ಇವತ್ತೇ ದುಡ್ಡು ಕೊಡ್ಬೇಕಂತೆ. ನನ್ನ ಹತ್ರ ಇರೋದು 3 ಲಕ್ಷ. ಏನು ಮಾಡೋದಜ್ಜಿ ಇವಾಗ? ಹಾ, ನನ್ನ ಅಜ್ಜಿ, ನಿಮ್ಮ ಬಾಲ್ಯ ಏನಾಯ್ತು ಅಂತ ಅಮ್ಮ ಕೇಳಿದ್ರೆ ಏನು ಮಾಡ್ತೀರಾ? ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ನನ್ನ ಹತ್ರ ಇದೇ ಥರದ್ದು ಇನ್ನೊಂದು ಆರ್ಟಿಫಿಷಿಯಲ್ ಓಲೆ ಇದೆ, ಅದನ್ನು ಹಾಕೊಂಡು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಅಷ್ಟೊಂದು ದುಡ್ಡನ್ನು ಹೆಂಗೆ ಅರೇಂಜ್ ಮಾಡೋದು ಅಂತಲೇ ಹೆದರ್ಬಿಟ್ಟಿದ್ದೆ. ಏಯ್ ಹುಚ್ಚ, ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರೇನೋ? ಹೋಗೋ. ಎಂಥ ಸೀನು! ಇಷ್ಟು ದಿನ ಮದರ್ ಸೆಂಟಿಮೆಂಟು, ಸಿಸ್ಟರ್ ಸೆಂಟಿಮೆಂಟು ಎಲ್ಲ ನೋಡಿದ್ದೆ. ಫಾರ್ ದ ಫಸ್ಟ್ ಟೈಮ್ ಇವಾಗ ಅಜ್ಜಿ ಸೆಂಟಿಮೆಂಟ್ ನೋಡ್ತಾ ಇದ್ದೀನಿ. ಇದೆ ಖುಷಿಲಿ. ಬನ್ನಿ ಎಲ್ಲರೂ ಒಂದ್ಸರಿ ತಪ್ಕೊಳ್ಳೋಣ. ಇದು ಕ್ವಾಟ್ರು, ಇದು ಬಾಟ್ರು, ಇದು ಗ್ಲಾಸು, ಇದು ಸೈಡ್ ಡಿಶ್. ಅಲ್ಲ, ಈ ಮನೆಯವ್ರ ಕಣ್ಣು ತಪ್ಪಿಸಿ ಕುಡಿಯೋದು ಬಹಳ ಕಷ್ಟ. ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನನಗೆ. ಅಲ್ಲ, ಬಾರ್ಗೂ ಕುಡಿಯೋಣ ಅಂದರೆ ಬೇಡ ಅಂತಾರೆ. ಮನೇಲೇ ಕುಡಿಬೇಕು, ಅದು ರಾತ್ರಿ ಹೊತ್ತು, ಅದು ರಿಸ್ಟ್ರಿಕ್ಷನ್, ಲಿಮಿಟೆಡ್. ಅಲ್ಲ, ನಾವೆಲ್ಲ ಲಿಮಿಟೆಡಾಗಿ ಕುಡಿದ್ಬಿಟ್ರೆ ಇದನ್ನು ತಯಾರು ಮಾಡೋ ಕಂಪ್ನಿಯವ್ರ ಗತಿ ಏನು? ಸಾವಿರಾರು ಜನ ಕೆಲಸಗಾರರು ಇರ್ತಾರೆ, ಅವ್ರ ಮನೆ ನಡೆಯೋದು ಬೇಡವಾ? ಈ ಕುಡಿಯೋದು ಬೇಡ ಅಂತಾರಲ್ಲ, ಅವ್ರದ್ದು ಕನಿಕರನೇ ಇರಲ್ಲ. ನೋ ಮಿಕ್ಸಿಂಗ್, ನಮ್ದೇನಿದ್ರು ಸುಕ್ಕ. ಹುಷಾರ್ ಸರ್, ಬರೀ ಸುಕ್ಕ ಹೊಡೆದ್ರೆ ಕಲ್ಲು ಸುಟ್ಟೋಗ್ಬಿಡುತ್ತೆ. ನಾನು ಮೊದಲು ಸುಕ್ಕನೇ ಹೊಡಿತಾ ಇದ್ದೆ. ವಯಸ್ಸಾಯ್ತು ನೋಡಿ, ಬಾಡಿ ತಳ್ಕೊಳ್ಳಲ್ಲ, ಅದಕ್ಕೆ ವಾಟರ್ ಮಿಕ್ಸಿಂಗು. ಏನು ಒಬ್ಬನೇ ಹಿಂಗೆ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೋತೀರಾ? ಒಬ್ಬನೇ ಕುಡಿಯೋಕ್ಕೆ ಭ್ರಮೆ ಕಾಡುತ್ತೆ.
ಅದಕ್ಕೆ ನನ್ನ ಜೊತೆ ಯಾರೋ ಇದ್ದಾರೆ ಅಂತ ನಾನು ಇಮೇಜ್ ಮಾಡಿಕೊಂಡು ಕುಡಿತಾ ಇದ್ದೇನೆ. ಕೈ ನೋಡಿ ಹೆಂಗೆ ನಡುಗುತ್ತೆ. ಅದಕ್ಕೆ ಬೆಳಗಾಗಿದ್ದು ಒಂದು 19 16 ಹೊಡಿತಾ ಇರಬೇಕು. ಇಲ್ಲದ್ರೆ ಕೈ ನಡುಗುತ್ತೆ, ನಾಲ್ಗೆ ತೊಗುತ್ತೆ. ಮಕ್ಕಳಿಗೆ ಇವೆಲ್ಲ ಎಲ್ಲ ಅರ್ಥ ಆಗುತ್ತೆ. ಕುಡಿಯೋದು ಬೇಡ ಅಂತಾರೆ. ಏನು ಮಾಡೋದೀಗ? ಒಂದು ನಿಮಿಷ. ನೋಡಿದ್ರಾ, ಒಂದು ಪೆಗ್ ಹೊಡೆದ ತಕ್ಷಣನೇ ಕೈ ಅದರದ್ದು ನಿಂತೋಯ್ತು. ಅದಕ್ಕೆ ಹೇಳೋದು ಸರ್ವ ರೋಗಾನಿಗೆ ತಾರಾಯಿ ಮದ್ದು ಅಂತ. ಈಗ ಇದು ಅವಶ್ಯಕತೆ ಇಲ್ಲ. ಅದೇ ಇದೇನಿದು, ಮನುಷ್ಯರಿಗೆ ಮಾತ್ರ ಮಚ್ಚೆ ಇರುತ್ತೆ ಅಂದ್ಕೊಂಡ್ರೆ ಈ ಬಾಟ್ಲಿಗೆ ಹೋಗಿಯಲ್ಲ. ಬಾಟ್ಲ್ ಒಳಗಡೆ ಇರೋದು ಏನಿರ್ಬೋದು ಇದು? ಸೊಳ್ಳೆನಾ? ತೆಗಲ್ಬೇಡ. ಅಯ್ಯಪ್ಪ, ಬೆರಳು ಸಿಕ್ಕಾಕೊಂಡ್ಬಿಡ್ತು. ಯಪ್ಪ, ಅಯ್ಯಪ್ಪ, ಎಣ್ಣೆ ಚೆಲ್ಲಿ ವೇಸ್ಟ್ ಆಗ್ತಾ ಇದೆಯಾ? ಕೆಲಸ ಮಾಡ್ತೀನಿ, ಫುಲ್ ಬಾಟೆ ಕುಡಿದ್ಬಿಟ್ಟು ಬಾಟೆ ಹೊಡೆದು ತೆಗೆದುಬಿಡ್ತೀನಿ ಬೆಟ್ಟ. ಅಪ್ಪ ಅಪ್ಪ, ಅಯ್ಯೋ, ಬಂದ್ಬಿಡ್ಲು. ಏನು ಮಾಡೋದೀಗ? ಎಲ್ಲಿದ್ಯಪ್ಪ? ಅಪ್ಪ, ಈಗ ಬಾಟ್ಲು ಬಿಡಿದ್ರೆ ಸೌಂಡ್ ಗೊತ್ತಾಗ್ಬಿಡುತ್ತೆ. ಇಲ್ಲೇನಪ್ಪ ಮಾಡ್ತಿದ್ಯಾ? ಅದು ನಾನು ಬಟ್ಟೆ ಒಣ ಹಾಕ್ತಿದ್ನಮ್ಮ. ಬಟ್ಟೆ ಒಣಗಾಕ್ತಿದ್ದೀರಾ? ನನ್ನ ವಿಷಯ ಬಿಡಮ್ಮ, ನೀನು ಹೋದ ಕೆಲಸ ಏನಾಯ್ತು? ಎಲ್ಲ ಚೆನ್ನಾಗಾಯ್ತು. ಹಾಗೆ ಬರ್ತಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ತಗೊಳ್ಳಿ ಪ್ರಸಾದ. ಅಯ್ಯೋ, ನನ್ನ ಕೈ ಕೊಳೆ ಆಗಿದೆಮ್ಮ, ಒಳಗಡೆ ಇಡು, ಆಮೇಲೆ ತಗೋತೀನಿ. ಓ, ನೀವೇನು ಗದ್ದೆ ಕೆಲ್ಸಕ್ಕೆ ಹೋಗಿದ್ರಿ ಕೊಳೆ ಆಗಕ್ಕೆ? ತಗೊಳ್ಳಿ. ಅದು ಅದು ಅಯ್ಯೋ, ನಾನು ಸ್ನಾನನೇ ಮಾಡಿಲ್ಲಮ್ಮ. ಏ, ನಾನೇ ಬೆಳಗ್ಗೆ ಹೊರಗೆ ಹೋಗ್ಬೇಕಾದ್ರೆ ನೀವು ಸ್ನಾನ ಮಾಡ್ಕೊಂಡು ಹೊರಗೆ ಬಂದಿದ್ದು ನೋಡಿದೆ. ಹೌದಾ? ಸ್ನಾನ ಮಾಡ್ಕೊಂಡ್ಬಿಟ್ಟೆ ನಾನು. ಓ, ಸರಿ ಕೊಡಮ್ಮ. ಅಪ್ಪ,
ನೀನೇನು ಲೂಸಾ? ಎಡ್ಗೈ ಚಾಚ್ತಿದ್ಯಾ? ಪ್ರಸಾದ ಯಾರಾದರೂ ಎಡ್ಗೈಯಲ್ಲಿ ತಗೋತಾರಾ? ಅಲ್ಲಮ್ಮ, ಬಲಗೈ ಎಡಗೈ ಎರಡು ಸೃಷ್ಟಿ ಮಾಡಿರೋನು ದೇವರೇ ತಾನೇ. ಅವನ ಮುಂದೆ ನಾವು ಎಡ ಬಲ ಅಂತ ನಾವು ಒಂದು ವ್ಯತ್ಯಾಸ ಮಾಡೋಕ್ಕಾಗುತ್ತೇನಮ್ಮ? ಎರಡು ಕೈ ಸೇರಿದೆ ತಾನೇ ನಮಸ್ಕಾರ, ಇಲ್ಲಾಂದ್ರೆ ಅದೂ ಇಲ್ಲ. ಕೊಡಮ್ಮ. ಅಪ್ಪ ಓವರಾಗಿ ಏನೇನೋ ಫಿಲಾಸಫಿ ಹೇಳ್ತಿದ್ಯಾ ಅಂದರೆ ನನ್ಗೆ ಯಾಕೋ ಡೌಟು. ಮರ್ಯಾದೆಯಾಗಿ ಬಲಗೈ ಮುಂದೆ ಚಾಚ್ತೀಯೋ ಇಲ್ವೋ ಈಗ? ಅದು ಕೈಯಲ್ಲಿ ಬಟ್ಟೆ ಇದೆಯಮ್ಮ. ಬಟ್ಟೆನ ಈ ಕೈಯಲ್ಲಿ ಇಟ್ಕೋ, ಬಲಗೈ ಮುಂದೆ ಚಾಚು. ಅದೇನಂದ್ರೆ ಕೈ ತೋರಿಸು, ಏನು ಬಚ್ಚಿಡ್ತಿದ್ಯಾ? ಅದು ಏನು ಇಲ್ಲಮ್ಮ. ಏನಿದು? ಇದು ಬಾಟ್ಲಮ್ಮ. ಬಾಟ್ಲು ಒಳಗಡೆ ಬೆರಳು ಸಿಕ್ಕಾಕೊಂಡ್ಬಿಡ್ತಮ್ಮ. ಇದು ಬಾಟ್ಲು ಅಂತ ನನಗೂ ಗೊತ್ತು. ಕುಡಿಬೇಡ ಅಂತ 1000 ಸತಿ ಹೇಳಿದ್ರು ನೀನು ಬುದ್ಧಿ ಕಲಿಯಲ್ಲ ಅಲ್ಲ? ಮದುವೆಗೆ ಇನ್ನು 3-4 ದಿನ ಅಷ್ಟೇ ಬಾಕಿ ಇರೋದು. ನೀನು ಹೀಗೆ ಮಾಡ್ತಿದ್ರೆ ನಾನು ಮದುವೆನೇ ಮಾಡ್ಕೊಳಲ್ಲ ಅಷ್ಟೇ. ಇಲ್ಲಮ್ಮ, ಅದು ಇವತ್ತು ನನ್ನ ಫ್ರೆಂಡ್ದು ಬರ್ತ್ಡೇ ಇತ್ತಮ್ಮ. ಪಾರ್ಟಿ ಕರೆದಿದ್ದ. ನಾನು ಬರಲ್ಲಪ್ಪ, ಮಗಳು ಬೈತಾಳೆ ಅಂತಂದೆ. ಅದಕ್ಕೆ ಅವನು ಮನೆಗೆ ಕಳಿಸ್ಕೊಟ್ಟಾನಮ್ಮ. ಅಪ್ಪಂಗೆ ಸ್ವಲ್ಪ ಹೆಲ್ಪ್ ಮಾಡಮ್ಮ ಮೊದಲು. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಬೇಡ, ಏನೋ ಬೇಡ, ಹೋಗಪ್ಪ. ಪ್ರಸಾದ ಕೊಡಮ್ಮ. ತೀರ್ಥ ಆಗ್ತಿದೆಯಲ್ಲ, ಅದಾಗ್ಲಿ, ಆಮೇಲೆ ಕೊಡ್ತೀನಿ. ಅಲ್ಲ ಅಪ್ಪ, ನೆಂಟಿ ಹಾಕೊಂಡಿದ್ದು ರಪ್ಪ ತಿಳಿದೋಗ್ಬಿಡ್ತು. ಇನ್ನು ಮತ್ತೆ ಅವಳು ಬರೋದ್ರಲ್ಲಿ ಹಾಕೊಂಡ್ಬಿಡ್ಬೇಕು. ಲೋ ಸದಾ, ದೊಡ್ಡ ಬಂಗ್ಲೆಲಿರೋ ಒಳ್ಳೆ ಜಾತಿ ನಾಯಿನ ಕದಿಯೋ ನಾಯಿ ಕಳ್ಳನ್ ತರ ಬರ್ತಿದ್ಯಲ್ಲ. ರಾಜಾರೋಷವಾಗಿ ಬಾ, ಇದು ನಿನ್ನ ಮನೇನೆ. ಹಲೋ ಥಂಡರ್ ಬರ್ಡ್, ನಮಗೆ ಗೊತ್ತು ಇದು ನಮ್ಮದೇ ಮನೆ ಅಂತ. ಆದರೆ ಈ ಮನೆಯಲ್ಲಿ ಮಹೇಶ್ವರಿ ಅಂತ ಒಂದು ಬುಲ್ಡಾಗ್ ಇದೆ ಅಲ್ಲ, ಅದ್ರ ಕಣ್ಣಿಗೆ ದುಡ್ಡಿನ ಬ್ಯಾಗ್ ಬೀಳ್ಬಾರ್ದು ಅಂತ ನೋಡ್ಕೊಂಡು ಬರ್ತಾ ಇದ್ದೀವಿ. ಏನು ಹೆದರ್ಬೇಡ, ಆ ಬುಲ್ಡಾಗ್ ಮನೆಯಲ್ಲಿ ಇಲ್ಲ. ಅಮ್ಮ ಮನೇಲಿಲ್ವಾ? ಎಲ್ಲಿ ಹೋದ್ರು? ಅಯ್ಯೋ, ನಿಮ್ಮ ಅಮ್ಮನ ಸಂಭ್ರಮ ಅದೇನು ಅಂತ ಹೇಳಿ. ಮದುವೆಗೆ ಬರೋ ಮುತ್ತೈದರಿಗೆಲ್ಲ ಅರ್ಶಿನ ಕುಂಕುಮ ಜೊತೆ ಲಾಡು ಚಕ್ಲಿ ಕೊಡ್ಬೇಕಲ್ಲ, ಅದಕ್ಕೆ ಆರ್ಡರ್ ಕೊಡೋಕೆ ಹೋಗಿದ್ದಾಳೆ. ಆಹಾ, ದೊಡ್ಡ ಚಕ್ಲಿ, ದಪ್ಪ ಲಾಡು. ಮೊದಲ ಹೇಳಿದ್ರೆ ನಾನು ಹೋಗಿರ್ತಿದ್ದೆ. ಮಾಮ, ನೀವು ಅಲ್ಲಿಗೆ ಹೋಗ್ಬಿಟ್ಟಿದ್ರೆ ಈ ದುಡ್ಡು ತರೋರು ಯಾರು, ಬ್ಲ್ಯಾಕ್ ಮೇಲರ್ ಕೊಡೋರು ಯಾರು? ಸುಮ್ಮನೆ ಮಾಮ. ಅಳಿಮಯ್ಯ, ನಾವಿಲ್ಲಿ ಮದುವೆ ಆಗುತ್ತೋ ಇಲ್ಲೋ ಅಂತ ಟೆನ್ಷನಲ್ಲಿ ಓಡಾಡ್ತಾ ಇದ್ರೆ ನಿಮ್ಮ ಅಮ್ಮ ಮಾತ್ರ ಮದುವೆ ಕೆಲಸಗಳನ್ನು ಮಾಡಿಕೊಂಡು ಆರಾಮಾಗಿ ಓಡಾಡ್ತಾ ಇದ್ದಾಳಲ್ಲ. ಅದೆಲ್ಲ ಇರಲಿ, ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿರೋ ವಿಷಯ ಅವಳಿಂದ ಮುಚ್ಚಿಡೋ ಟೆನ್ಷನಲ್ಲಿ ನಮಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೋ ಅಂತ ಅನಿಸ್ತಿದೆ. ಸರಿ, ದುಡ್ಡು ತಂದ್ರ? ಎಷ್ಟು ಕೊಟ್ಟ ಸೇಟು? 8 ಲಕ್ಷದವರೆಗೂ ಸಿಗುತ್ತೆ ಅಂದ. ನಾನೇ ಬೇಡ 7 ಲಕ್ಷ ಸಾಕು ಅಂತ 7 ಲಕ್ಷ ಇಸ್ಕೊಂಬಂದೆ. ಹಾಂ, ಆ ಎಕ್ಸ್ಟ್ರಾ 1 ಲಕ್ಷ ನಾನು ಕೊಡು, ನಮ್ಮ ಹುಡುಗಿಗೆ ಒಂದು ಸ್ವೀಟ್ಸ್ ವಾಚ್ ಕೊಡ್ತೀನಿ ಅಂದರೆ ಇವನು ಕೇಳ ಇಲ್ಲ. ನಿಮ್ಮ ಹುಡುಗಿ ಅಂದ್ರೆ ನಿಮ್ಮ ಮಗಳ? ಏ ಥಂಡರ್ ಬರ್ಡ್, ನನಗಿನ್ನೂ ಮದುವೆನೇ ಆಗಿಲ್ಲ, ಮಗಳು ಎಲ್ಲಿಂದ ಬರ್ತಾಳೆ? ನಮ್ಮ ಹುಡುಗಿ ಅಂದರೆ ನನ್ನ ಕನಸಿನ ರಾಣಿ, ಡಿಂಪಲ್ ಕ್ವೀನ್ ರಚಿತಾ ರಾಮು. ಹಿಂಗೆ ಹಗಲ್ ಕನ್ಸು ಕಾಣ್ತಾನೆ ಇರೋ, ಆಮೇಲೆ ಈ ತಲೆ ಮೇಲಿರೋ 3 ಕೂದಲು ಅದು ಉದ್ರ ಹೋಗ್ಬಿಡತ್ತೆ.
ಓ ಯಾವುದೋ ನನ್ನ ನಂಬರು ರಚಿತಾ ರಾಮೇ ಇರಬೇಕು. ಹಲೋ, ಏನು ಮಾಮ ಒಂದೇ ರಿಂಗಿಗೆ ರಿಸೀವ್ ಮಾಡಿಬಿಟ್ಟೆ? ನೀನಾ? ಒಂದು ಸೆಕೆಂಡ್, ನನ್ನ ಅಳಿಯನ್ನು ಕೊಡ್ತೀನಿರು. ಲೇ, ಅವನೇ ಕಣ್ಣು ಬ್ಯಾಕ್ ಮೇಲರು ದುಡ್ಡು ತೊಗೊಂಡು ಬರ್ತಿದ್ದಂಗೆ ವಾಸನೆ ಕಂಡು ಹಿಡಿದು ಫೋನ್ ಮಾಡ್ತವನೆ. ತಗೋ, ಮಾತಾಡು. ಹೇ, ಲೌಡ್ ಸ್ಪೀಕರ್ ಹಾಕೋ. ಹಾಂ. ಹಲೋ, ದುಡ್ಡು ರೆಡಿ ಇದೆ, ಎಲ್ಲಕ್ಕೆ ತಂದ್ಕೊಡ್ಬೇಕು ಹೇಳಿ? ಪರವಾಗಿಲ್ವೇ, ತುಂಬ ಫಾಸ್ಟಾಗಿ ರೆಡಿ ಮಾಡಿಬಿಟ್ರಿ. ವೆರಿ ಗುಡ್, ವೆರಿ ಗುಡ್. ರೆಡಿ ಮಾಡಿಲ್ಲ ಅಂದರೆ ನೀನು ಬಿಡಲ್ವಲ್ಲೋ? ಎಲ್ಲಿ ತಂದು ಕೊಡಬೇಕು, ಹೇಗೆ ತಂದು ಕೊಡಬೇಕು ಅಷ್ಟು ಹೇಳಿ ಸಾಕು. ಈಗ ಒಂದು ಕೆಲಸ ಮಾಡಿ, ಆ ದುಡ್ಡನ್ನ ಅಜ್ಜಿ ಕೈಯಲ್ಲಿ. ಅಯ್ಯಯ್ಯೋ ಇಲ್ಲಪ್ಪ, ನಂಗೆ ಭಯ ಆಗತ್ತೆ, ನಾನು ಹೋಗೋಲ್ಲ. ಹಲೋ ಅಜ್ಜಿ, ಕೂಲ್ ಕೂಲ್, ಅಜ್ಜಿ ಕೈಯಲ್ಲಿ ಕೊಟ್ಟು ಕಳಿಸ್ಬೇಡಿ ಅಂತ ಹೇಳಕ್ ಬಂದೆ. ನಿಮ್ಮ ಕೈಯಲ್ಲಿ ಅಷ್ಟೊಂದು ದುಡ್ಡು ಕಳಿಸೋದು, ಆ ಟೆನ್ಷನಲ್ಲಿ ನಿಮ್ಗೇನಾದರೂ ಆಗಿ ಟಿಕೆಟ್ ತೊಗೊಂಡ್ಬಿಟ್ರೆ ಈ ಕಡೆ ನನಗೂ ದುಡ್ಡು ಸಿಗಲ್ಲ, ಆ ಕಡೆ ನಿಮ್ಮ ಮೊಮ್ಮಗನ ಮದುವೆನೂ ನಡೆಯಲ್ಲ. ಅವೆಲ್ಲ ಬೇಡ. ಆಹಾ, ಎಷ್ಟು ಒಳ್ಳೆಯವನಪ್ಪ ನೀನು, ಎಲ್ಲರ ಬಗ್ಗೆನೂ ಯೋಚಿಸ್ತೀಯಾ? ಏನು ಕಿಂಡಲ್ಲ, ಇವೆಲ್ಲ ಬೇಡ ಅಜ್ಜಿ. ನಮ್ಮ ಮಾಮನ ಕೈಲಿ ಕಳಿಸ್ಲಾ? ಅದ್ರ ಬದಲು ತಗೊಂಡೋಗಿ ತಿರುಪತಿ ಹುಂಡಿಗೆ ಹಾಕ್ಬಿಡು. ಆ ಮಾಮ ಒಬ್ಬ ಲೂಸು, ಅವನ ಕೈಯಲ್ಲಿ ದುಡ್ಡು ಕೊಟ್ಟು ಕಳಿಸಿದ್ರೆ ಅವ್ನು ಸೀದಾ ಯಾವುದಾದ್ರೂ ಫಿಲಿಮ್ ಹೀರೋಯಿನ್ ಹುಡ್ಕೊಂಡು ಹೊರಟ್ಬಿಡ್ತಾನೆ. ಅದು ಸರಿ ಅನ್ನಿ. ಅಳಿಮಯ್ಯ, ನೀನೂನಾ? ಸರಿ, ಹಾಗಿದ್ರೆ ನಾನೇ ತರ್ತೀನಿ. ಏಯ್ ಬೇಡ ಬೇಡ, ನೀನು ಬೇಡ. ನೀನು ಮದುವೆ ಗಂಟು, ನೀನು ಟೆನ್ಷನ್ ತೊಗೊಂಡು ಸ್ಟ್ರೈನ್ ಮಾಡಿಕೊಂಡ್ರೆ ಮದುವೆ ಗಂಟು ಕಳೆನೇ ಇರಲ್ಲ ಮುಖದಲ್ಲಿ. ನಾನು ಹೇಳಲಿಲ್ವಾ ಅವ್ನು ತುಂಬ ಒಳ್ಳೆಯವನು ಅಂತ? ಒಳ್ಳೆಯವನು. ನಾಳೆನೇ ದುಡ್ಡು ಅಡ್ಜಸ್ಟ್ ಮಾಡಿ ಅಂತ ಟೆನ್ಷನ್ ಕೊಟ್ಟು ನನ್ನ ಮಗ ಅವನು. ಒಳ್ಳೆಯವನಂತೆ ನಿನಗೆ, ಸುಮ್ಮನೆ ಡವ್ ಮಾಡ್ತಾವನೆ. ಮತ್ತು ನಾವು 3 ಜನ ಬಿಟ್ಟರೆ ಮಿಕ್ಕಿರೋದು ಅಮ್ಮನೇ. ಅವ್ರ ಕೈಲಂತೂ ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ. ಬೇಡ, ನಿಮ್ಮ ಮನೇಲಿ ಒಬ್ಳು ಕೆಲಸದವಳು ಇರಬೇಕಲ್ವಾ? ಏಯ್, ನೋ ನೋ, ಸಿ ಈಸ್ ನಾಟ್ ಕೆಲಸದವಳು, ಸಿ ಈಸ್ ನಮ್ಮ ಅಕ್ಕನ PA. ಏನೋ ಒಂದು ಅವಳ ಕೈಯಲ್ಲಿ ಕೊಟ್ಟು ಕಳಿಸಿ. ಸರಿ, ಕೊಟ್ಟು ಕಳಿಸ್ತೀವಿ. ಎಲ್ಲಿಗೆ ಕಳಿಸ್ಬೇಕು, ಯಾವಾಗ? ಅವಳಿಗೆ ವಿಷಯ ಹೇಳಿ ತಯಾರು ಮಾಡಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಕಾಲ್ ಮಾಡ್ತೀನಿ. ಬ್ಯಾಗ್ ಅವಳ ಕೈಯಲ್ಲಿ ಕೊಟ್ಟು ಕಳಿಸ್ಬೇಕು. ನಾನೇ ಅವಳಿಗೆ ಕಾಲ್ ಮಾಡಿ ಎಲ್ಲಿಗೆ ಬರಬೇಕು ಅಂತ ಹೇಳ್ತೀನಿ. ಸರಿನಾ? ಸರಿ ಸರಿ, ಆಯಿತು. ಹೇ ಹೇ ಹೇ, ಒಂದು ವೇಳೆ ದುಡ್ಡು ತಗೊಂಡು ಸುಮ್ಮನೆ ಆಗ್ತೀಯ ಅಂತ ಏನೋ ಗ್ಯಾರಂಟಿ? ಮತ್ತೆ ಫೋನ್ ಮಾಡಿ ನೀನು ಇನ್ನೊಂದು ಸರಿ ದುಡ್ಡು ಕೇಳಲ್ಲ ಅಂತ ಹೇಗೋ ಹೇಳೋದು? ಗಾ ಹೇ ಬಾಲ್, ಟೆನ್ನಿಸ್ ಬಾಲ್. ಹಾ, ಈ ಮಾಮ ಲೂಸು ಅಂತ ನಾನು ಮೊದಲೇ ಹೇಳಿಲ್ವಾ? ಈ 10 ಲಕ್ಷನ ಅಡ್ಜಸ್ಟ್ ಮಾಡೋಕ್ಕೆ ಕಣ್ಣು ಬಾಯಿ ಮೂಗಲೆಲ್ಲ ನೀರು ಕಿತ್ಕೊಂಡಿದೆ ನಿಮಗೆ. ಅಕೌಂಟ್ ಎಲ್ಲ ಖಾಲಿ ಮಾಡ್ಕೊಂಡಿದ್ದೀರಾ, ಮತ್ತೆ ನಿಮ್ಮನ್ನು ದುಡ್ಡು ಕೇಳ್ತೀನ? ಕೇಳಿದ್ರು ನಿಮ್ಮ ಕೈಲಿ ಕೊಡೋಕ್ಕಾಗತ್ತಾ? ನಾನೇನು ನಿಮ್ಮ ಥರ ಲೂಸು ಅಂದ್ಕೊಂಡಿದ್ಯಾ? ನನಗೆ ದುಡ್ಡು ಕೊಟ್ಬಿಟ್ಟು ಟೆನ್ಷನ್ ಫ್ರೀಯಾಗಿ ಖುಷಿಯಾಗಿ ಮದುವೆ ಮಾಡಿ. ನಾನು ಬಂದು ದೂರ ನಿಂತ್ಕೊಂಡು ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡ್ತೀನಿ. ಹೇ ಅಪ್ಪ, ನೀನು ಮದುವೆಗೆ ಬರೋದು ಬೇಡ, ನಮ್ಮ ಅಳಿಯನಿಗೆ ಆಶೀರ್ವಾದ ಮಾಡೋದು ಬೇಡ. ದುಡ್ಡು ತಗೊಂಡು ಎಲ್ಲಾದರೂ ಹಾಳಾಗಿ ಹೋಗು. ಥ್ಯಾಂಕ್ ಯು ಸೋ ಮಚ್. ಸರಿ, ಮರ್ಯಾದೆಗೆ ದುಡ್ಡು ಕೊಟ್ಟು ಕಳಿಸಿ. ಏನಾದರೂ ತರಲೆ ಮಾಡೋಕ್ಕೆ ನೋಡಿದ್ರೆ ನಾವು ಹಾಗೆಲ್ಲ ತರಲೆ ಮಾಡಲ್ಲ. ಇದು ನನ್ನ ತಾಯಿ ಜೀವದ ಪ್ರಶ್ನೆ, ನೀವು ತಲೆ ಕೆಡಿಸ್ಕೋಬೇಡಿ. ಅಷ್ಟೆಲ್ಲ ಬುದ್ಧಿನೂ ಇಲ್ಲ ಬಿಡಿ ನಿಮಗೆ. ಆದರೂ ಹೇಳೋದು ಹೇಳ್ಬಿಟ್ಟೆ. ಸರಿ, ನಾನು ಫೋನ್ ಮಾಡೋವ್ರಿಗೂ ವೆಯ್ಟ್ ಮಾಡಿ. ನಮ್ಮ ಬಗ್ಗೆ ಎಲ್ಲ ವಿಷಯನೂ ತಿಳ್ಕೊಂಡಿದ್ದಾನೆ. ನನ್ನ ಅಕೌಂಟ್ ಖಾಲಿ ಆಗಿರೋದು ತಿಳ್ಕೊಂಡಿದ್ದಾನೆ. ಯಾರೋ ನಮಗೆ ಗೊತ್ತಿರೋರೇ ಮಾಡಿಸ್ತಿರ್ಬೇಕು. ಯಾರು ಇವನು? ಒಂದು ಕೆಲಸ ಮಾಡೋಣ, ಕಾಂಚನ ಕೈಗೆ ದುಡ್ಡು ಕೊಟ್ಟು ಅವಳಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವಳನ್ನು ಫಾಲೋ ಮಾಡ್ಕೊಂಡು ಹೋಗಿ ಅವ್ರು ಯಾರು ಅಂತ ತಿಳ್ಕೊಬೇಕಲ್ಲ. ಅವೆಲ್ಲ ಏನೂ ಬೇಡ ಅಜ್ಜಿ. ದುಡ್ಡು ಹೋದರೆ ಹಾಳಾಗೋಗ್ಲಿ. ದುಡ್ಡು ಬೇಕಾದರೆ ಮತ್ತೆ ಸಂಪಾದನೆ ಮಾಡ್ಬೋದು. ಆದರೆ ಅಮ್ಮನ ಜೀವಕ್ಕೆ ಏನಾದರೂ ಆದರೆ ನಾನು ಇಡೀ ಜೀವನ ಸಫರ್ ಪಡಬೇಕಾಗುತ್ತೆ.